Hi guys, welcome to my channel. So ಇವತ್ತು ನಾವು ಅಕ್ಕೇರಿ ಆಲ್ಮೋಸ್ಟ್ ನಾವು ಹೋಗುವ ಮಾರ್ಗ ಯಾವುದಪ್ಪ ಅಂದ್ರೆ ಎರಡು ರೂಟ್ ಬರುತ್ತೆ. ಹಿಂಗೆ ಹೋದರೆ ಶೋಲಾಪುರ್ ರೋಡ್ದಿಂದ ಹೋಗ್ಬೋದು. ಸೊ ಇದು ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್. ಸೊ ಇದೇ ರೀತಿ ಹೋದರೆ ನೆಕ್ಸ್ಟ್ ಇಟ್ಗಿ ಪೆಟ್ರೋಲ್ ಪಂಪ್ ಟು RKM ಹಾಸ್ಪಿಟಲ್, ಅದರಿಂದ ಹಾಸಿ ಕರಾಳ ದೊಡ್ಡಿಯವರಿಂದ ಆ ಮಾರ್ಗವಾಗಿ ನಾವು ಹೋಗ್ಬೋದು. ಸೊ ಇದು ಸೈನಿಕ್ ಸ್ಕೂಲ್ ರೋಡು. ಈಗ ಎಕ್ಸಾಕ್ಟ್ ಟೈಮು 5 o'clock 5 minutes ಕಮ್ಮಿದೆ. ಸೀದಾ ಅರ್ಕೇರಿಗೆ ಹೋಗೋದು. ಈಗ ಅರ್ಕೇರಿ ಮುಗಿಸಿದ್ದ ಇದು ಇಲ್ಲಿಂದ 14-15 ಕಿಲೋಮೀಟ್ರ್ ಆಗ್ಬೋದು. ಸೊ ನಿಮಗೆಲ್ಲ ಈ ವಿಡಿಯೋನ ಮುಂಬರೋ ವಿಡಿಯೋದಲ್ಲಿ ಎಲ್ಲ ನಿಮಗೆ ಕರೆಕ್ಟಾಗಿರೋವಂಥ ಎಲ್ಲ ರೂಟ್ಸು ಮತ್ತು ಅಲ್ಲೇನು ಥರ. ಸೊ ಗಾಯ್ಸ್, ಇದು ನನ್ನ ರೋಡ್ ಬೈಕ್. ಸೊ ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ಈ ವ್ಯೂ ನೋಡ್ಕೊಳ್ಳಿ, ಸೂಪರ್ ಆಗಿದೆ. ಏನಪ್ಪ ಅಂದರೆ ಇಷ್ಟು ಕ್ಲೈಮೇಟ್ ಕೂಲ್ ಇದೆ ಅಂದರೆ ಆ್ಯಕ್ಚುಲಿ ಅಡ್ವೆಂಚರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅರ್ಲಿ ಮಾರ್ನಿಂಗೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನನ್ನ ಫ್ರೆಂಡ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತೇನೆ. ಓಕೆ, ನನ್ನ ಫ್ರೆಂಡ್ ಬಂದ್ರೆ ಅನ್ನಿಸುತ್ತೆ ಇಲ್ಲಿ. ಬಂದರು ನಮ್ಮ ಫ್ರೆಂಡ್ ಇವರೇ, ಸಂಜು ಗುನ್ನಾಪುರ ಸರ್ ಅಂತೇಳಿ. ಸೊ ಇವರೊಟ್ಟಿಗೆ ನಾನು ಅರಕೆರೆ ಮುಗಿಸಿದ್ದು ಹೋಗ್ತಾ ಇದ್ದೀವಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನಾವು ಈಗ MB ಪಾಟೀಲ್ ನಗರ್ ಮುಂದ್ಗಡೆಯಿಂದ ಹೊಂಟೀವಿ ಅರಕೆರೆಗೆ. ನೋಡ್ರಿ, ನಮ್ಮ ದೋಸ್ತರು ಫುಲ್ ಮಜಾ ಮಾಡ್ಕೊತ ಹೊಂಟಾರ. ಅವರು ಈ ಸಲ ಫುಲ್ ಜೋಶ್ನಲ್ಲೇ ಹೊಂಟಾರೆ ಮಾರ್ನಿಂಗ್. ಸರ್, ನಿಮ್ಮದು ಲಾಂಗ್ ಡ್ರೈವ್ ಫಸ್ಟ್ ಇದು? ಓಕೆ, ಎಸ್ ಸರ್ ಡನ್. ಓಕೆ, ಇಲ್ಲ ಸರ್, ರನ್ನಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಬಿಜಾಪುರದ ನಗರದ ಸದಸ್ಯರು. ಸೊ ರೋಡ್ ಮಾತ್ರ ಸೂಪರ್ ಆಗೈತಿ. ಸೊ ಓಕೆ, ಈ MB ಪಾಟೀಲ್ ನಗರ ಮಾರ್ಗದಿಂದ ಹೋಗೋದು. ಸೊ ಬುಕ್ಮಾರ್ ಟ್ಯಾಂಕ್. ಓಕೆ ಸರ್, ನಿಮ್ಮ ಫ್ರೆಂಡ್ ಒಬ್ಬರು ಬರ್ತಾರೆ ತಂದಿದ್ರು, ಬರಲಿಲ್ಲ. ಓಕೆ ಓಕೆ ಸರ್, ಡನ್. ಇನ್ನು ಮೇನ್ ಅರಕೇರಿಗೆ ಬರುತ್ತನ ಮುಷ್ಕಿಲ ಐತಿ ರೋಡ್. ಕರ್ರೆ ಸರ್, ಅದಿಷ್ಟು ರೋಡ್ ಮಾಡಿದ್ರೆ ಚಲೋ ಆಗ್ತಿತ್ತು. ಹಾಂ, ಅರಕೇರಿ ಗುಡ್ಡಕ್ಕೆ ಮುಟ್ಟಿ. ಫ್ರೆಂಡ್ಸ್, ಈಗ ಅರಕೆರೆ ಎಂಟ್ರೆನ್ಸ್ ಬಂದೀವಿ. ಸೊ ಸಾಹೇಬ್ರು ಫುಲ್ ಟಯರ್ಡ್ ಆಗ್ಯಾರ, ಹೊಡೆದಾಕತ್ತಾರ ಅವರು. ಸೊ ಅರಕೆರೆ ಎಂಟ್ರೆನ್ಸ್ ಹೋಗಿ. ಸೊ ಇನ್ನು ಗುಡ್ಡಕ್ಕೆ ಹೋಗ್ಲಕ್ಕೆ ಇನ್ನೂ ಒಳಗಡೆ 2 ಕಿಲೋಮೀಟ್ರ್ ಆಗಿತ್ತು. ಸೊ ಆಲ್ರೆಡಿ ಈಗ ಎಷ್ಟು ಕಿಲೋಮೀಟ್ರ್ ಆಗಿತ್ತಪ್ಪ ಅಂತಂದ್ರೆ, ಸೊ ನಾವು 15 ಕಿಲೋಮೀಟ್ರ್ ಆಗಿದೆ ಇಲ್ಲಿವರೆಗೆ, ಈ ಕ್ರಾಸ್ವರೆಗೆ. ಸೊ ಓಕೆ, ಒಳಗಡೆ ಹೋಗಿ ಮತ್ತೊಂದಿಷ್ಟು ಎಕ್ಸ್ಪ್ಲೋರ್ ಮಾಡೋಣ. ಈಗ ಕಮಾಂದಿಂದ ಇಲ್ಲಿವರೆಗೆ ಬಂದೀವಿ ನಾವು ಮತ್ತು ನಮ್ಮ ಫ್ರೆಂಡ್. ಹಾಂ ಸರ್ ಎಲ್ಲ ಬರ್ತಾಯಿದ್ದಾರೆ, ಎಲ್ಲ ದೇವಸ್ಥಾನಕ್ಕೆ ಹೋಗಿ. ಸೊ ನಾವು ಸರ್ ಕೂಡಿ ಈ ಸೈಕಲ್ ಅಡ್ವೆಂಚರ್ ಮಾಡತ್ತೀವಿ. ಸೊ ಇದೇ ರೀತಿ ಬೇರೆ ಬೇರೆ ಪ್ಲೇಸ್ ಅಡ್ವೆಂಚರ್ ಮಾಡ್ಬೇಕಂತೇಳಿ ಮಾಡಿದ್ದೀವಿ. ಸೊ ಸಂಜು ಸರ್ ಸಪೋರ್ಟ್ ಮಾಡಿದ್ರಂದ್ರೆ ಬಿಜಾಪುರ ಏನು ಡಿಸ್ಟಿಕ್ ತಾಲೂಕುಗಳು ಏನೇನು ಬರ್ತಾವೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ತಪ್ಪದೆ ಒತ್ತಿ, ಆದಷ್ಟು ಜಾಸ್ತಿ ಮಾಡಿ. ಓಕೆ, ಇನ್ನೇನು ಸ್ವಲ್ಪನೇ ಇದೆ ಅರಕೇರಿ ಗುಡ್ಡ ಬಂತು ದೋಸ್ತ. ಅರಕೇರಿ ಕಾಣತೈತಿ ಸ್ಲೋ ಆಗಿ. ಅಲ್ಲಿ ಕಾಣ್ತಾ ಇದೆಯಲ್ಲ
ಅದೇ ಅರಕೆರೆ ಗುಡ್ಡ. ವಿತ್ ಮೈ ಫ್ರೆಂಡ್ ಬಂದೀವಿ ಸರ್. ಶ್ರೀಕಾಂತ್ ಅವ್ರ ದಯದಿಂದ ಎಲ್ಲ ದೇವ್ರದೇ ಸರ್. ಈ ರೀತಿ ಅಡ್ವೆಂಚರ್ ಮಾಡ್ಕೋತಾ ಇರ್ತೀವಿ. ಸೊ ಇವತ್ತು ತಮಾಷೆ. ಸೊ ಅದಕ್ಕೋಸ್ಕರ ಎಲ್ಲ ತೆಂಗಿನಕಾಯಿ ಅದು ಇದು ಸಾಹೇಬ್ರು ಫುಲ್ ಖುಷಿ ಒಳಗದಾರ. ಇವತ್ತು ತಮಾಷೆಗೆ ದಿನ ಬೈಕ್ ಮೇಲೆ ಬರ್ತಿದ್ರು. ಸೊ ಇವತ್ತು ಸೈಕಲ್ ಮೇಲೆ ಬಂದಾರ. ಸರ್ ಹೆಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್? ವಿತೌಟ್ ಬ್ರೇಕ್ ಹೆಂಗೇನಿಲ್ಲ ಸರ್ ಎಲ್ಲ ಅಲ್ಲೇ. ಓಕೆ ಓಕೆ ಟೆಂಪಲ್ ಒಳಗಡೆ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ವ್ಯೂ ಆಫ್ ಆಲ್. ಇಟ್ಸ್ ವೆರಿ ಬ್ಯೂಟಿಫುಲ್ ಟೆಂಪಲ್. ಒಳಗಡೆ ರೀಚ್ ಆಗ್ತೀವಿ. ಸೊ ಎಲ್ಲ ಭಕ್ತರು ಫುಲ್ ಹ್ಯಾಪಿ ಆಗೈತೆ ಅಂತ. ನಮ್ಮ ಕಡೆ ನಡೆದು ಬಿಡಾಕತ್ತೀವಿ. ನಮ್ಮಲ್ಲಿ ಸ್ವಲ್ಪ ಸೆಲ್ಫಿ ಸ್ಟಿಪ್ ಕಿಲ್ಲರ್ ಕಾರಣಕ್ಕೆ ಫ್ರಂಟ್ ರಿಯರ್ ಕ್ಯಾಮ್ರಾ ಪ್ರಾಬ್ಲಮ್ ಆಗ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಇವಾಗ ಬ್ಯಾಕ್ ಟು ಹೋಮ್ ಮನೆಗೆ ಹೋಗೋಣ್ರಿ. ಈಗ ಫುಲ್ ಬಿಜಾಪುರ ಸೈನಿಕ್ ಸ್ಕೂಲ್ ಟು ಅರಕೇರಿ. ಇದು 20 ಕಿಲೋಮೀಟ್ರ್ ಆಗುತ್ತೆ. ಬಿಜಾಪುರ ಟು ಅರಕೇರಿ 20 ಕಿಲೋಮೀಟ್ರ್. 20 ಆಗೈತಿ. ಹೊಳ್ಳಿ ಹೋಗಿದ್ರೆ 40 ಕಿಲೋಮೀಟ್ರ್ ಆಗುತ್ತೆ. ಸೊ ಮುಂದೆ ಹೋಗುವಾಗ ನಮ್ಮ ಇನ್ನೊಬ್ಬರು ಫ್ರೆಂಡ್ ವೀರೇಂದ್ರ ಹುಚ್ಚೆಟ್ಟಿ ಅಂತ ಹೇಳಿ ನಮ್ಮ ಫ್ರೆಂಡ್, ಅವರು ಸೈಕ್ಲಿಸ್ಟು. ಸೊ ಅವರು ಈಗ ಬರ್ತಾರೆ, ಮೀಟ್ ಆಗೋದು. ಈಗ ಅರಕೇರಿ ಬಿಟ್ಟಿವಿ. ಸೊ ಹೌದು ಭಾರಿ ಫಾಸ್ಟ್ ಬಂದರು. ಸೊ ನಮ್ಮ ಸರ್ ಇನ್ನೊಬ್ರು ಸೈಕ್ಲಿಸ್ಟ್ ಬಂದರು. ಸೊ ಒನ್ ಸೆಕೆಂಡ್ ನೋಡಿ. ಅರಕೇರಿದಿಂದ ಅರ್ಧ ಬಂದೀವಿ. ಈಗ ನಮ್ಮ ಸೈಕ್ಲಿಂಗ್ ಗ್ರೂಪ್ದ ನಮ್ಮ ಗುರುಗಳಾದಂಥ ವೀರೇಂದ್ರ ಸರು ಮತ್ತು ಸಂಜೀವ್ ಸರು ಈಗ ಅರಕೇರಿದಿಂದ ರಿಟರ್ನ್ ಬಿಜಾಪುರ ಹೋಗ್ತಾ ಇದ್ದೀವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಫಸ್ಟ್ ಟೈಮ್ 50 ಕಿಲೋಮೀಟರ್ ಮಾಡ್ತಾರೆ ಅವ್ರು ಈ ಸಲ. ಆಗುತ್ತೆ ಸರ್, ಆಗ್ತದೆ. ಓಕೆ, ಮುಂದೆ ಇನ್ನೇನು ಬಿಜಾಪುರ 2-3 ಕಿಲೋಮೀಟ್ರ್ ಐತಿ. ಸೊ ಈಗ ಅರಕೇರಿಯಿಂದ ಕರಾಳ ದೊಡ್ಡಿ ರೋಡ್ ಇದು. ಬಂದೀವಿ ಆಲ್ಮೋಸ್ಟ್ ಆಲ್. ಕೊಡಾಕತ್ತಾರೆ ಸಾಹೇಬ್ರು ನೋಡಿ. ಅವರು ಲೇಟಾಗಿ ಹೇಳ್ತಾರೆ ಅವರು, ನಮ್ಮ ಫ್ರೆಂಡ್. ಸೊ ಹಂಗಾಗಿ ಲೇಟಾಗಿ ಜಾಯ್ನ್ ಆಗ್ಯಾರ. ಸೊ ಇದು ಕರಾಳ ರೋಡ್ ಮಸ್ತ್ ಆಗೈತಿ. ಸೊ ಬರುವಾಗ ಬೂತ್ನಾಳ್ ಕೆರೆ ಕಡೆಯಿಂದ ಬಂದೀವಿ. ಆ ರೋಡ್ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಸೊ ಅರಕೇರಿಗೆ ಹೋಗ್ಬೇಕಂದ್ರೆ ಕನೆಕ್ಟಿವ್ ಅದಾವ, ಇಲ್ಲನಲ್ಲ.
2-3 ರೋಡ್ ಅದಾವೆ, ಬಟ್ ಇದು ರೋಡ್ ಮಾತ್ರ ನಿಮಗೆ ಪ್ರಿಫೇರ್ ಮಾಡ್ತೀನಿ. ಸೊ ರೋಡ್ ಸೂಪರ್ ಐತಿ. ಇನ್ನೇನು ಬತ್ತು ಹಂಗೆ ಮುಂದೆ ಹೋಗೋಣ, ಇನ್ನು ತೋರಿಸ್ತೀನಿ ನಿಮಗೆ ರೋಡ್. ಮೇನ್ ಇದು ರಿಂಗ್ ರೋಡ್ ಟಚ್ ಆಗುತ್ತೆ. ಅಲ್ಲಿಂದ ನಾವು ಔಟರ್ ರಿಂಗ್ ರೋಡ್ ಸೈನಿಕ್ ಸ್ಕೂಲ್ಗೆ ಹೋಗ್ಬಿಡ್ತೀವಿ. ಕರಾಡ್ ರೋಡ್. ಹಲೋ ಗಾಯ್ಸ್, ಬರ್ರಿ ನಿಮ್ದೇ ಮಾಡ್ತಾ ಇದ್ದೀನಿ ಸರ್. ಎಸ್ ಸರ್, ಸೀನ್ ಸೂಪರ್ ಐತಿ ಮಲ್ನಾಡ. ಮಧ್ಯಾಹ್ನದಲ್ಲಿ ಗುಚ್ಚಡಿ ಸರ್. ಅಮೋಘ ಟೆಂಪಲ್ಸ್ ದರ್ಶನ ಆಯ್ತು, ಒಳ್ಳೆಯ ಒಂದು ಅನುಭವ. ಮತ್ತೆ ಸರ್ ಇದೇ ರೀತಿ ಅಡ್ವೆಂಚರ್ ಮಾಡಕ್ ಸ್ವಲ್ಪ ಸಪೋರ್ಟ್ ಮಾಡಿ, ಬೇರೆ ಬೇರೆ ಪ್ಲೇಸ್ ಹುಡುಕ್ರಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುತ್ತಾರ್ ಕೆರೆ ಪೂರ ರೋಡ್ ಮಾತ್ರ ಸೂಪರ್ ಆಗಿದೆ. ಸೂಪರ್ ಆಗಿದೆ ರೋಡ್ ಮಾತ್ರ. ನೋಡ್ರಿ ವ್ಯೂ ಹೆಂಗೈತಿ. ಇಲ್ಲೇ ಟೀ ಕುಡಿನ ಅಂತ ಇದ್ದಾರೆ. ಟೀ ಶಾಪ್ ಅಂತ ಟೀ ಕುಡಿದ ಆಯಿತು. ಸೊ ಟೀ ಕುಡಿದ ತಕ್ಷಣ ಇಲ್ಲೇ ಒಂದು ರಿಂಗ್ ರೋಡ್ ಪಕ್ಕದಲ್ಲೇ ಒಂದು ಕಣಿವೆ ಐತಿ. ಆ ಕಣಿವೆ ಕಡೆ ಬಂದಾರ ಇಲ್ಲಿ ಸರ್. ಏನೋ ಒಂದು ಸೈಕಲ್ ರೀಲ್ಸ್ ಮಾಡ್ತಾರೆ ನೋಡಿಲ್ಲಿ. ಕಣಿವೆ ಕಡೆ ಬಂದ್ಬಿಟ್ಟಾರೆ. ಬಿಜಾಪುರ ರೀಚ್ ಆದಂಗೆ ಆಯಿತು. ಸೈನಿಕ್ ಸ್ಕೂಲ್ ರೋಡ್ ಇದು ಸೈನಿಕ್ ಸ್ಕೂಲು. ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲು. ಈ ಟ್ರಿಪ್ ಎಂಡ್ ಆಗ್ತಾ ಇದೆ. ಜರ್ನಿ ಸಿವಿಲ್ ಹಾಸ್ಪಿಟಲ್ ಮುಗಿಯಿತು. ಇಲ್ಲಿಗೆ ನಾವು ಸಂಜು ಸರ್ ಇಲ್ಲೇ ಸೈನಿಕ್ ಸ್ಕೂಲ್ ಮುಂದ್ಗಡೆ ಒಂದು ಫೈನಲ್ ಟೀ ಬ್ರೇಕ್ ತಗೊಂಡು ಅವರ್ ಡೆಸ್ಟಿನೇಷನ್ ಎಂಡ್ ಆಗ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತು ಬೇರೆ ಕಡೆ ಎಲ್ಲಾದರೂ ಅಡ್ವೆಂಚರನ್ನು ಡಿಸೈಡ್ ಮಾಡಿ ಮತ್ತು ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮ್ಗೆ ಯಾವುದಾದ್ರೂ ಪ್ಲೇಸ್ ಇದ್ರೆ ಹೇಳ್ರಿ, ಅದನ್ನು ನಾವು ಕವರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.